ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಹಿನ್ನೆಲೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟ ಭಾರತ. ಪಾಕಿಸ್ತಾನ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನು ಬಂದ್ ಮಾಡಲಾಗಿದೆ. ಭಾರತದ ವಾಯು ಪ್ರದೇಶ ಪ್ರವೇಶಿಸೋಕೆ ಅವಕಾಶ ಇಲ್ಲ. ಪಾಕ್ನ ನಾಗರಿಕ ವಿಮಾನ, ಸೇನಾ ವಿಮಾನ ಹಾರಾಟಕ್ಕೆ ನಿರ್ಬಂಧಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಭಾರತದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮೇ 23ರವರೆಗೆ ಪಾಕ್ ವಿಮಾನಗಳಿಗೆ ಭಾರತದ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ಇದು ಪಾಕ್ಗೆ ಭಾರತದ ಏರ್ ಸ್ಟ್ರೋಕ್ ಅನ್ನ ನೀಡ್ತಾ ಇರುವಂಥದ್ದು. ವಾಯು ಪ್ರದೇಶವನ್ನು ಬಂದ್ ಮಾಡಿರೋದ್ರಿಂದ ಸಹಜವಾಗಿಯೇ ಇದೀಗ ನಷ್ಟಕ್ಕೆ ಸಿಲುಕುವಂಥದ್ದನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಯಾವಾಗ ಈ ಅಟ್ಯಾಕ್ ಆಯಿತು ಅದಾದಮೇಲೆ ಕೆಲವೊಂದಷ್ಟು ಕಠಿಣ ರೀತಿಯಾದಂಥ ರೂಲ್ಸನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳ್ತಾ ಇದೆ. ಇದೆಲ್ಲದರ ನಡುವೆ ಮೊದಲಿಗೆ ಭಾರತದ ವಿಮಾನಗಳು ಇಲ್ಲಿ ಹಾರಾಟ ಮಾಡಬಾರ್ದು ಅನ್ನುವಂಥ ನಿರ್ಬಂಧವನ್ನು ಪಾಕಿಸ್ತಾನ ಹೇರಿತು. ಇದೀಗ ಪಾಕಿಸ್ತಾನದ ವಿಮಾನ, ಯುದ್ಧ ವಿಮಾನ ಯಾವುದರ ಹಾರಾಟವೂ ಆಗಬಾರ್ದು ಅಂತ ಭಾರತ ಕೂಡ ಕಠಿಣ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರುವುದು. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಉಂಟಾಗ್ತಾ ಇದೆ. ಪಾಕಿಸ್ತಾನ ವಿಮಾನಗಳಿಗೆ ಇಂಧನ ವೆಚ್ಚ ದುಪ್ಪಟ್ಟಾಗತ್ತೆ. ವ್ಯಾಪಾರ, ಪ್ರವಾಸೋದ್ಯಮದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಪಾಕಿಸ್ತಾನದ ನಿರ್ಧಾರದಿಂದ ಭಾರತಕ್ಕೆ ನಷ್ಟ ಸೀಮಿತ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಭಾರೀ ನಷ್ಟ. ಪರ್ಯಾಯ ಮಾರ್ಗದ ಮೂಲಕ ಹಾರಾಡಬೇಕು. 2019ರಲ್ಲೂ ಕೂಡ ಪಾಕ್ ಭಾರತದ ವಾಯು ಪ್ರದೇಶವನ್ನು ಮುಚ್ಚಿತ್ತು. ವಾಯು ಪ್ರದೇಶ ಮುಚ್ಚಿದ್ರಿಂದ ಪಾಕ್ಗೆ ಹೆಚ್ಚು ನಷ್ಟವಾಗಿತ್ತು. ಪಾಕ್ಗೆ ಪ್ರತಿ ದಿನವೂ ಏನಿಲ್ಲ ಅಂತ ಹೇಳಿದ್ರೂ 7 ಲಕ್ಷಕ್ಕೂ ಹೆಚ್ಚು ರೂಪಾಯಿ ನಷ್ಟ ಆಗತ್ತೆ. ಒಟ್ಟಾರೆಯಾಗಿ $100 ಮಿಲಿಯನ್ ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೀಗ ಪಾಕಿಸ್ತಾನಕ್ಕೆ ಬಂದು ಒದಗಿರುವಂಥದ್ದು. ಯಾಕಂದರೆ ಇದು ಪಾಕೇ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು, ಅದನ್ನು ಭಾರತ ಕೂಡ ಕಠಿಣವಾಗಿ ಫಾಲೋ ಮಾಡ್ತಾ ಇದೆ. ಮೊದಲಿಗೆ ಗಡಿ ಬಂದಂತ ಹೇಳಿದ್ರು, ಅದಾದಮೇಲೆ ನಾವು ಶಿಮ್ಲಾ ಒಪ್ಪಂದವನ್ನು ಬ್ರೇಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು, ಭಾರತದ ಪ್ರಜೆಗಳು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಕೆಲವೊಂದಷ್ಟು ನಿರ್ಧಾರಗಳನ್ನು ಪಾಕಿಸ್ತಾನ ತೆಗೆದುಕೊಳ್ತಾ ಇದ್ರೂ ಇತ್ತ ಭಾರತ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಸಹಜವಾಗಿಯೇ ಪಾಕಿಸ್ತಾನಕ್ಕೆ ದೊಡ್ಡ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ನೋಡಿ, ಮೈಯಿಗೆ ಮುಯ್ಯಿ ಅಂತಾರಲ್ಲ, ಆ ಥರದ ಪರಿಸ್ಥಿತಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದರೆ ಆಪರೇಷನ್ ಆಕ್ರಮಣನ ತೀವ್ರಗೊಳಿಸಲಾಗಿದ್ದಾರೆ ಪ್ರಧಾನಿ ಮೋದಿಯವರು. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡನ್ನು ಒಂದು ಕಡೆಯಲ್ಲಿ ಕೊಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪಾಕ್ನ ನೋ ಫ್ಲೈ ಝೋನ್ ಘೋಷಣೆಯನ್ನು ಮಾಡಿತ್ತು. ಇದಕ್ಕೆ ಭಾರತ ಕೂಡ ಟಕ್ಕರನ್ನು ಕೊಟ್ಟಿದೆ. ಈ ಹಿಂದೆ ಒಂದು ಬಾರಿ ಭಾರತದ ಏರ್ ಸ್ಟ್ರೈಕ್ಗೆ ಬೆದರಿರುವಂಥ ಪಾಕಿಸ್ತಾನ ಇದೀಗ ಮತ್ತೊಂದು ವಾಯುದಾಳಿಯ ಭೀತಿಗೆ ನೋ ಫ್ಲೈ ಝೋನ್ ಘೋಷಣೆ ಮಾಡಿತು. ನೋ ಫ್ಲೈ ಝೋನ್ ಘೋಷಣೆಯಿಂದ ಪಾಕ್ನ ನಿರ್ಬಂಧಿತ ವಾಯು ಪ್ರದೇಶದಲ್ಲಿ ಬೇರೆ ದೇಶಗಳ ವಿಮಾನಗಳು ಹಾರಾಡುವಂತಿಲ್ಲ. ಒಂದು ವೇಳೆ ಪ್ರವೇಶಿಸಿದರೆ ಕ್ರಮ ಕೈಗೊಳ್ಳೋಕೆ ಅವಕಾಶ ಇದೆ. ಈ ಮೂಲಕ ಭಾರತದ ವೈಮಾನಿಕ ದಾಳಿಯಿಂದ ಸುರಕ್ಷಿತವಾಗಿರಬಹುದು ಅನ್ನೋದು ಪಾಕ್ನ ಲೆಕ್ಕಾಚಾರ ಆಗಿತ್ತು. ಆದರೆ ಇದಕ್ಕೆ ಭಾರತ ಕೂಡ ಟಕ್ಕರನ್ನು ಕೊಟ್ಟಿದೆ. ಮುಯ್ಯಿಗೆ ಮುಯ್ಯಿ ಅನ್ನುವಂತೆ ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಆಗಿದೆ. ಮೇ 23ರವರೆಗೆ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ನಿರ್ಬಂಧವನ್ನು ಹೇರಿರುವಂಥದ್ದು. ಇನ್ನು ಪಾಕಿಸ್ತಾನಕ್ಕೆ ಏರ್ ಸ್ಟ್ರೈಕ್ ಇದು ಅಂತಾನೆ ನಾವು ಹೇಳಬಹುದು. ಭಾರತದ ವಾಯು ಪ್ರದೇಶ ನಿರ್ಬಂಧ ಪಾಕಿಸ್ತಾನಕ್ಕೆ ಭಾರೀ ಹೊಡೆತ ಕೊಡುತ್ತೆ. ಪಾಕ್ ವಿಮಾನಗಳು ಕೌಲಾಲಂಪುರ ಸೇರಿ ವಿವಿಧೆಡೆಗೆ ಸುತ್ತಿ ಹೋಗಬೇಕಾಗತ್ತೆ. ಚೀನಾ ಅಥವಾ ಶ್ರೀಲಂಕಾ ಮೂಲಕ ಪಾಕ್ ವಿಮಾನಗಳು ಹೋಗಬೇಕಾಗತ್ತೆ. ಇದು ದೀರ್ಘ ಪ್ರಯಾಣವಾಗಿದ್ದು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊರೆ ಆಗುತ್ತೆ. ಈಗಾಗಲೇ ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆಯಿಂದ ತತ್ತರಿಸಿರುವಂಥ ಪಾಕಿಗೆ ಇದು ದೊಡ್ಡ ಹೊಡೆತ ಆಗುತ್ತೆ. ಒಟ್ಟಾರೆ ಪಾಕಿಸ್ತಾನದ ವಿರುದ್ಧ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂಬ ನಿರ್ಧಾರಕ್ಕೆ ಭಾರತ ಬಂದಿದೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶವನ್ನು ಬಂದ್ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನು ಬಂದ್ ಮಾಡಿರೋದು. ಇದಿಷ್ಟೇ ಅಲ್ಲದೆ ಪಾಕ್ನ ಬೋಟು, ಹಡಗುಗಳಿಗೆ ಭಾರತದ ಬಂದರುಗಳಲ್ಲಿ ಅವಕಾಶ ನೀಡದಿರುವ ಬಗ್ಗೆ ಭಾರತದಿಂದ ಗಂಭೀರ ಪರಿಶೀಲನೆ ನಡೆಸಲಾಗಿದೆ. ಈ ನಿರ್ಧಾರದಿಂದ ಪಾಕಿಸ್ತಾನ ಮತ್ತಷ್ಟು ಬಿಕಾರಿ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ.